ನಮಸ್ತೆ. 7/10/2025 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಹುಣ್ಣಿಮೆ ಇದೆ. 9 ಗಂಟೆ 17 ನಿಮಿಷ 14 ಸೆಕೆಂಡ್ವರೆಗೂ, ಅಂದರೆ ಬೆಳಗ್ಗೆ. ಆನಂತರ ಪ್ರಥಮ ಪ್ರತಿಪದಾಂತರ ಎಲ್ಲ ಒಂದೇ. ಇವತ್ತಿನ ನಕ್ಷತ್ರ ರೇವತಿ. ರಾತ್ರಿ 1 ಗಂಟೆ 27 ನಿಮಿಷ 50 ಸೆಕೆಂಡ್ವರೆಗೆ ಇದೆ. ಆನಂತರ ಅಶ್ವಿನಿ ನಕ್ಷತ್ರ. ರೇವತಿ ಇರುವವರೆಗೂ ಮೀನರಾಶಿ, ಆಮೇಲೆ ಮೇಷರಾಶಿ. ಈ ದಿನದಲ್ಲಿ 2 ನಕ್ಷತ್ರವಿದೆ. 2 ದೇವಗಣ ನಕ್ಷತ್ರ. ಅಶ್ವಿನಿ ನಕ್ಷತ್ರಕ್ಕೆ ಪ್ರಾಣಿ ಕುದುರೆ, ರೇವತಿ ನಕ್ಷತ್ರದ ಪ್ರಾಣಿ ಆನೆ. ಇವತ್ತಿನ ದಿನ 2 ನಕ್ಷತ್ರವು ಶುಭವನ್ನೇ ಕೊಡುತ್ತದೆ. ಆದರೂ ಇವತ್ತು ಪ್ರಥಮ ಇರೋದರಿಂದ ಇವತ್ತು ಮುಹೂರ್ತ ಕಾರ್ಯಗಳಿಗಿಲ್ಲ, ಅದರಲ್ಲೂ ಮಂಗಳವಾರ. ಇವತ್ತು ಬೇರೆ ವಿಷಯಗಳನ್ನ ನೋಡಿದ್ರೆ ಈ ದಿನದ ಪ್ರಕಾರ 2 ನಕ್ಷತ್ರಗಳು ಶುಭವಾಗಿರೋದ್ರಿಂದಲೂ ನಕ್ಷತ್ರ ಪಾದಗಳು ಮಾತ್ರ ಚೇಂಜ್ ಆಗುತ್ತದೆ. ಬೆಳಿಗ್ಗೆ 6:09 9:24 ರೇವತಿ ನಕ್ಷತ್ರ 1ನೇ ಪಾದ, 9:24 ಮಧ್ಯಾಹ್ನ 2:46 ರೇವತಿ ನಕ್ಷತ್ರ 2ನೇ ಪಾದ, ಮಧ್ಯಾಹ್ನ 2:46 ಮೇಲೆ ರಾತ್ರಿ 8:07 ರೇವತಿ ನಕ್ಷತ್ರ 3ನೇ ಪಾದ, ರಾತ್ರಿ 8:07 ರಾತ್ರಿ 1:28 ರೇವತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮೀನರಾಶಿ ಮುಗಿತದೆ. ರಾತ್ರಿ 1:28 ಮೇಲೆ ಅಶ್ವಿನಿ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ನಾಳೆಯೂ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರ ಬಂದಾಗಲೇ ಮೇಷರಾಶಿಯೂ ಪ್ರಾರಂಭವಾಗಿರುತ್ತದೆ. ಇವತ್ತಿನ ದಿನದಲ್ಲಿ ಕೆಲವು ವಿಶೇಷಗಳನ್ನ ಕೊಡೋಣ. ಅಂದರೆ ಯಾವ ಥರ ಹಂಗೆ ಅಂತಂದರೆ 100% ಅಶುಭ ಮತ್ತು ಶುಭ ಸಮಯಗಳನ್ನ ಕೊಡ್ತೀವಿ. ಅದರಲ್ಲೂ ಕೂಡ ಇನ್ನೊಂದು ವಿಷಯಗಳನ್ನ ಏನು ಕೊಡ್ತೀವಿ ಅಂತಂದರೆ, ಕೆಲವರೆಲ್ಲ ಬೇರೆ ರೀತಿಯಾಗಿ ನೋಡದೆ ಜನರಲ್ ಆಗಿ ನೋಡಿಬಿಡೋದು ಉಂಟು, ಶುಭ ಸಮಯಗಳು ಅಶುಭ ಸಮಯಗಳು ಅಂತ. ಅದರಲ್ಲಿ ಏನೆಲ್ಲ ನೋಡ್ತೀವಿ ಅಂತಂದರೆ, ಉದಾಹರಣೆಯಾಗಿ ನೋಡಿದ್ರೆ ಇವತ್ತಿನ ನಕ್ಷತ್ರದ ಬಗ್ಗೆ ನೋಡಿದ್ವಿ, ರೇವತಿ ಆಮೇಲೆ ಅಶ್ವಿನಿ ಅಂತ. ಇವತ್ತಿನ ದಿನದಲ್ಲಿ ನೋಡುವಂಥ ಬೇರೆ ಬೇರೆ ವಿಷಯಗಳು, ಶುಭ ಮುಹೂರ್ತ ಸಮಯ 6:53 9 ಗಂಟೆವರೆಗೂ. ಅದೇ ಥರ ಶುಕ್ರ ಹೋರೆ ಇರೋದು ಬೆಳಗ್ಗೆ 8:09 9:08 ಅಂತ. ಸ್ವಲ್ಪ ಗಮನಿಸಿ. ಇದು ಇಷ್ಟೆಲ್ಲ ಇದ್ದರೂ ಇದರಲ್ಲಿ ಮತ್ತೆ ನಾವು ಶುಭ ಸಮಯನ ಸೆಲೆಕ್ಟ್ ಮಾಡಬೇಕು. ಬುಧ ಹೊರೆ ಇರುವಂಥದ್ದು 9:08 10:08. ಅದೇ ಥರ ಶುಭ ಮುಹೂರ್ತ ಸಮಯ ಇನ್ನೊಂದು ಇದೆ, 9:16 11:12. ಮತ್ತು ಚಂದ್ರ ಹೊರೆ ಬರುತ್ತದೆ ಬೆಳಗ್ಗೆ 10:08 11:08. ಇನ್ನೊಂದು ಶುಭ ಸಮಯ ಅಂತಂದರೆ ಇದು ಬರೋದು ಅಭಿಜಿತ್ ಮುಹೂರ್ತ ಅಂತ, 11:43 12:31. ಅದೇ ಥರ ಗುರು ಹೊರೆ ಇದೆ. ಇದು ಮಧ್ಯಾಹ್ನ 12 ಗಂಟೆ 7 ನಿಮಿಷದಿಂದ 1 ಗಂಟೆ 7 ನಿಮಿಷದವರೆಗೂ. ಗುಳಿಕೆ ಕಾಲ ಕೂಡ ಈ ಸಮಯದಲ್ಲೇ ಇದೆ. ಮತ್ತು ಇನ್ನೊಂದು ಶುಭ ಸಮಯ ಅಂತಂದರೆ ವಿಜಯ ಮುಹೂರ್ತ, ಮಧ್ಯಾಹ್ನ 2 ಗಂಟೆ 7 ನಿಮಿಷದಿಂದ 2:54 ವಿಜಯ ಮುಹೂರ್ತ ಇದೆ. ಮತ್ತು ಶುಕ್ರ ಹೊರೆ ಮಧ್ಯಾಹ್ನ 3 ಗಂಟೆ 6 ನಿಮಿಷದಿಂದ ಸಂಜೆ 4:06 ಇದೆ. ಬುಧ ಹೊರೆ ಮತ್ತೆ ಸಂಜೆ 4:06 ಸುಮಾರು 5 ಗಂಟೆ 6 ನಿಮಿಷದವರೆಗಿದೆ. ಮತ್ತು ಅಮೃತಗಳಿಗೆ ಸಂಜೆ 4:36 ಸಂಜೆ 6:05. ಇಷ್ಟೆಲ್ಲ ಇದ್ದರೂ ಕೂಡ ಇದರಲ್ಲೂ ಕೂಡ ನಾವು ಶುಭ ಸಮಯನ ಸೆಲೆಕ್ಟ್ ಮಾಡಿರ್ತೀವಿ. ಯಾಕೆಂತಂದರೆ 100% ಶುಭವಾಗಿರುವಂಥ ಸಮಯಗಳಲ್ಲಿ ಮಾಡುವ ಕಾರ್ಯಗಳು ಸಕ್ಸಸ್ ಆಗುತ್ತೆ ಅಂತ. ಬೆಳಿಗ್ಗೆ 6:09 8:30, 10:40 11:10, ಮಧ್ಯಾಹ್ನ 1:21 2:43, ಸಂಜೆ 4:38 ರಾತ್ರಿ 9:04, ರಾತ್ರಿ 10:39 10:53, ರಾತ್ರಿ 11:45 ಮೇಲೆ ರಾತ್ರಿ ಪೂರ್ತಿ ಶುಭವಾಗಿದೆ. ಆದ್ದರಿಂದ ಇದರಲ್ಲಿ ನಾವು ವಿಶೇಷವಾಗಿ 100% ಕೊಟ್ಟಿರುವಂಥ ಈ ಶುಭ ಸಮಯವನ್ನು ಉಪಯೋಗಿಸ್ಕೊಳ್ಳಿ. 100% ದೋಷವಿರುವ ಸಮಯವನ್ನು ನೋಡೋಣ. ಇವತ್ತು ಸಿಂಹರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ರಾತ್ರಿ 1:28. ಆನಂತರ ಕನ್ಯಾ ರಾಶಿಗೆ ದೋಷವಿದೆ. ಬೆಳಿಗ್ಗೆ 8:32 9:20 ದುರ್ಮುಹೂರ್ತ.
ಅದೇ ಥರ ಇನ್ನು ದುರ್ಮುಹೂರ್ತವೇ ಮುಗುದಿಲ್ಲ. ಅಷ್ಟರಲ್ಲಿ 9:08ರಿಂದ 10:38ವರೆಗೂ ಯಮಗಂಡ ಕಾಲ, 11:12ರಿಂದ 1:19ವರೆಗೂ ಮೃತ್ಯು, ಮಧ್ಯಾಹ್ನ 2:45ರಿಂದ 4:10ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ, ಮಧ್ಯಾಹ್ನ 3:06ದಿಂದ 4:36ವರೆಗೂ ರಾಹು ಕಾಲ, ರಾತ್ರಿ 9:06ರಿಂದ 10:37ವರೆಗೂ ವಿಷಕಾಲ, ರಾತ್ರಿ 10:55ರಿಂದ 11:43ವರೆಗೂ ದುರ್ಮುಹೂರ್ತ. ಹಂಗಾಗಿ 100% ಕೆಟ್ಟ ಟೈಮ್ ಇದು. ಇದರಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಆದರೆ 100% ಶುಭ ಸಮಯ ಅಂತ ಕೊಟ್ಟಿದ್ದೀವಲ್ಲ, ಆ ಸಮಯದಲ್ಲಿ ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಈ 100% ಕೆಟ್ಟ ಟೈಮಲ್ಲಿ ನಿಲ್ಲಿಸಬೇಕಾಗಿಲ್ಲ, ಸ್ಟಾಪ್ ಮಾಡೋದು ಬೇಕಾಗಿಲ್ಲ, ಕಂಟಿನ್ಯೂ ಆಗಿ ಮಾಡಬಹುದು. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ, ಖಂಡಿತವಾಗಿ ಸಕ್ಸಸ್ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.